ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು 28ನೇ ಎಪಿಸೋಡ್ನಲ್ಲಿ 402 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. ಈಗ 403ನೇ ಪ್ರಶ್ನೆ 29ನೇ ಎಪಿಸೋಡ್ನಿಂದ ಪ್ರಾರಂಭ ಮಾಡೋಣ. ಕೃಷ್ಣ ಅಕ್ರೂರನ ಮನೆಗೆ ಬಂದ ಅವನ ಆಮಂತ್ರಣದ ಮೇರೆಗೆ. ಆಗ ಕೃಷ್ಣನ ಜೊತೆಗೆ ಯಾರ್ಯಾರಿದ್ದರು? ಕೃಷ್ಣನ ಜೊತೆಗೆ ಬಲರಾಮ ಹಾಗೂ ಉದ್ಧವ ಇಬ್ಬರೂ ಇದ್ದರು. ಅಕ್ರೂರನು ಈ ಮೂವರನ್ನು, ಕೃಷ್ಣ, ಬಲರಾಮ ಮತ್ತು ಉದ್ಧವರನ್ನು ಹೇಗೆ ಸ್ವಾಗತಿಸಿದನು? ರಾಮಕೃಷ್ಣರಿಗೆ ನಮಸ್ಕರಿಸಿ ಉದ್ಧವನನ್ನು ಆಲಿಂಗಿಸಿಕೊಂಡು ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾನೆ. ಮನೆಗೆ ಬಂದ ಮೇಲೆ ಅರ್ಘ್ಯ, ಪಾದ್ಯ, ಗಂಧ, ಮಾಲ್ಯಾದಿಗಳನ್ನು ಇತ್ತು ರಾಮಕೃಷ್ಣರನ್ನು ಸ್ತೋತ್ರ ಮಾಡಿದ್ದಾನೆ. ಅಕ್ರೂರನು ಏನೆಂದು ಸ್ತೋತ್ರ ಮಾಡಿದ? ಕಂಸವಧೆಯಿಂದ ಯದುಕುಲ ಪಾವನವಾಯಿತು. ಆ ದುಷ್ಟ ಮಹಾಪಾಪ ಇದ್ದುದರಿಂದ ಎಲ್ಲ ಯಾರಿಗೂ ಭಯ, ಚಿಂತೆ. ಈಗ ಅವನ ಸಂಹಾರ ಏನಾಗಿದೆ, ಶಾಂತ ನಿಶ್ಚಿಂತ ಮನಸ್ಸು ಎಲ್ಲರಿಗೂ. ಹಾಗಾಗಿ ತ್ರಿಗುಣ ಹಾಗೂ ಕರ್ಮಬಂಧನಗಳಿಲ್ಲದ ನೀವು ಕೃಷ್ಣ ಬಲರಾಮರು ಅಂತ ಅರ್ಥ. ಜಗತ್ ಕಲ್ಯಾಣಕ್ಕಾಗಿ ಅವತರಿಸುವಿರಿ. ನಿಮಗೆ ಜನ್ಮ ಮರಣಗಳಿಲ್ಲ, ಅಚಿಂತ್ಯದ್ಭುತ ಶಕ್ತಿಯವರು ನೀವು. ಇಂಥವರು ನನ್ನ ಮನೆಗೆ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ. ಇದು ನಾನು ಧನ್ಯ. ಅಪ್ಪ ಭಗವಂತ, ಈ ವಿಷಯಾಸೆ ಎಂಬ ಬಂಧಕ ಶಕ್ತಿಯಿಂದ ನನ್ನನ್ನು ಮುಕ್ತ ಮಾಡಿಬಿಡಪ್ಪ ಅಂತ ಹೇಳಿ ಅಕ್ರೂರ ಪ್ರಾರ್ಥನೆ ಮಾಡಿದ್ದಾನೆ. ಕೃಷ್ಣನು ಹೀಗೆ ಅನುಗ್ರಹಿಸಿದನು. ತತ್ವಜ್ಞಾನಕ್ಕೆ ಕಾಲವು ಕೂಡಿ ಬಂದಿಲ್ಲ ಎಂಬ ಕಾರಣಕ್ಕಾಗಿ ಅಕ್ರೂರನಿಗೆ ಕೃಷ್ಣನು ಹೀಗೆ ನುಡಿದನು. ಚಿಕ್ಕಪ್ಪ, ನಿಮ್ಮ ಪೋಷಣೆಯಲ್ಲಿರುವ ಮಕ್ಕಳು ನಾವು. ನೀವು ನಮ್ಮ ಮೇಲೆ ದಯೆ ತೋರಬೇಕು. ನ ಯಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ಆ ಮಾತನ್ನು ಮತ್ತೆ ಉಲ್ಲೇಖ ಮಾಡ್ತಾರೆ ಇಲ್ಲಿ. ಏನು? ಬರೇ ನೀರು ತೀರ್ಥ ಅಲ್ಲ, ಪವಿತ್ರ ಅಲ್ಲ. ಪ್ರತಿಮೆಗಳೇ, ಕಲ್ಲುಗಳೇ, ಅವುಗಳೇ ಮೂರ್ತಿಗಳೇ ದೇವರಲ್ಲ. ಅವುಗಳಲ್ಲಿ ದೇವತಾ ಸನ್ನಿಧಾನವಿದೆ ಅಂತ ತಿಳ್ಕೊಳ್ಬೇಕು. ಆ ದೇವತಾ ಸನ್ನಿಧಾನ ಇರತಕ್ಕಂತಹ ಅವುಗಳು ಅಲ್ಲಿ ಕೆಲ ಸಮಯದ ನಂತರ, ಅಂದರೆ ಸೇವೆಗಳನ್ನೆಲ್ಲ ಮಾಡಿದ ನಂತರ ಅನುಗ್ರಹ ಮಾಡ್ತಾರೆ. ಇಟ್ ಟೇಕ್ಸ್ ಟೈಮ್ ಅಂತ ಅರ್ಥ. ಬಟ್ ನಿಮ್ಮಂಥ ಸಜ್ಜನರು, ಅಕ್ರೂರನ ಸಜ್ಜನರು, ದರ್ಶನ ಮಾತ್ರದಿಂದ ದರ್ಶನಾದೇವ ಸಾಧವ ಅನುಗ್ರಹಿಸುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಇದರರ್ಥ ದೇವತೆಗಳ ಪ್ರತ್ಯೇಕ ಹಾಗೂ ನೇರ ಉಪಾಸನೆಯಿಂದ ಫಲ ದೊರೆಯುವುದರಿಂದ ಅವರು ಸಜ್ಜನರಲ್ಲ ಅಂತ ಹೇಳಬಾರ್ದು. ಅವರು ಸಜ್ಜನರೇ. ಆದರೆ ನಾವು ಬರೀ ನೀರಲ್ಲಿ ಮುಳುಗೋದ್ರಿಂದ ನಾವು ದೇವತಾ ಸ್ಮರಣೆ ಮಾಡೋದೇ ಇಲ್ಲ. ದೇವರ ಪ್ರತಿಮೆ ಕೈ ಮುಗಿಯೋದ್ರಿಂದ ಆ ದೇವತೆಗಳ ಸೇವೆ ಮಾಡೋದೇ ಇಲ್ಲ. ಆ ಕಲ್ಲೇ ಪ್ರತಿಮೆ ತಿಳ್ಕೊಂಡ್ಬಿಡ್ತೀವಿ. ನೀರೇ ತೀರ್ಥ, ಕಲ್ಲೇ ಪ್ರತಿಮೆ, ದೇವರು ಅಂತ ತಿಳಿಬಾರ್ದು ಅನ್ನೋ ಅರ್ಥ. ಅದನ್ನು ಕೃಷ್ಣ ಹೇಳಿ, ನಿಮ್ಮಂಥ ದೊಡ್ಡವರು ನಮಗೆ, ನಾವು ನಿಮ್ಮೊಂದು ಚಿಕ್ಕವರು, ಮಕ್ಕಳು ನಾವು, ನಮಗೆಲ್ಲ ಆಶೀರ್ವಾದ ಮಾಡೋಕೆ ನೀವು ಅಂತೆಲ್ಲ ಹೇಳಿದ್ದಾನಂತೆ. ಶ್ರೀಕೃಷ್ಣ.